ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ನನ್ನ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ನಾವೆಲ್ಲ ವಾಣಿ ವಿಲಾಸ ಸಾಗರಕ್ಕೆ ಹೋಗ್ತಾ ಇದ್ದೀವಿ. ಜಾತ್ರೆ ಇದೆ, ಸೊ ಎಲ್ಲ ನಾನ್ ವೆಜ್ ಎಲ್ಲ ಅಲ್ಲೇ ಮಾಡ್ಕೊಂಡು ತಿಂತೀವಿ. ಸೊ ಎಲ್ಲ ಇವಾಗ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ನಾವು ಇವಾಗ ಮಾರಿಕಣ್ಣಿಗೆ ಹೋಗ್ತಾ ಇದ್ದೀವಿ. ಅಂದರೆ ವರ್ಷಕ್ಕೆ ಒಂದ್ಸಲಿ ಬರುತ್ತದು ಜಾತ್ರೆ. ಅಲ್ಲಿ ಊಟ ಮಾಡಿಬಿಟ್ಟು ಅಡುಗೆ ಮಾಡಿ ಅಲ್ಲೇ ತಿನ್ಕೊಂಬರೋದು. ಈಗ ಇಲ್ಲಿ ಇವರು ಸ್ನಾನ ಮಾಡ್ತೀನಿ ಅಂತ ಬಂದಿದ್ದಾರೆ. ಸೊ ನೀರು ಬಿಟ್ಟಿದ್ದಾರೆ, ಆವಾಗ ಬಿಟ್ಟಿರಲಿಲ್ಲ. ನೀರು ನೋಡಿ ಹೆಂಗೆ ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ. ಹಾಯ್, ಹಲೋ. ನಾವು ಇವತ್ತು ಮಾರಿಕಣಿಗೆ ಬಂದಿದ್ದೀವಿ. ಎಲ್ಲ ಚಿಕನ್ನು ಅಡುಗೆ ಮಾಡಿ ದೇವ್ರಿಗೆ ಎಡೆ ಕೊಟ್ಟು ಪ್ರಸಾದ ಮಾಡಿ ಎಲ್ಲ ಮಾರಿಕಣಿ ಡ್ಯಾಮ್ ಎಲ್ಲ ನೋಡ್ಕೊಂಡು ದೇವಸ್ಥಾನ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತೀವಿ. ಇಲ್ಲಿ ಕೋತಿನ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದೀವಿ. ಮಂಗಣ, ಹಾಯ್ ಆಂಜನೇಯ. ನೋಡಿ ನಿಂದು ವಿಡಿಯೋ ಮಾಡ್ತಾ ಇದ್ದೀವಿ. ಅಡುಗೆ ಮಾಡೋಕ್ಕೆ ಲೊಕೇಶನ್ ಇಲ್ಲಿ ಚೂಸ್ ಮಾಡಿದ್ದೀವಿ. ಸ್ವಲ್ಪ ಜನ ಮತ್ತೆಯವರೆಲ್ಲ ಚಿಕನ್ ತಗೊಂಬರಕ್ಕೆ ಹೋಗಿದ್ದಾರೆ. ನಾವು ಅಕ್ಕರು ಮೇಕಪ್ ಹಾಕಿಸ್ಕೊಂಡು ಮೇಕಪ್ ಹಾಕ್ತಿದ್ದಾರೆ ಇವಾಗ ಸ್ನಾನ ಮಾಡಿಕೊಂಡು. ಇಲ್ಲಿ ನೋಡಿ ನನ್ನ ತಮ್ಮ ನಗ್ತಿದ್ದಾನೆ. ಇವ್ರು ನಮ್ಮ ಆಂಟಿ ಮಂಜೈತಿ. ಹಾಯ್. ಆಯ್ತು ಅಕ್ಕ. ಇವ್ರು ಗೊತ್ತಲ್ಲ, ಇವರೆಲ್ಲ ವಿಡಿಯೋದಲ್ಲಿ ಬರ್ತಾರೆ. ನಮ್ಮ ಅಕ್ಕ, ಇವ್ರು ನಮ್ಮ ಆಂಟಿ. ತುಂಬ ಚೆನ್ನಾಗಿ ಮಾತಾಡ್ತಾರೆ ನೋಡಿ ಇವರು. ಇಲ್ಲಿ ಶಿಲ್ಪಕ್ಕ ಅವರಿದ್ದಾರೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಫುಲ್ ಡ್ಯಾನ್ಸರ್ ಅವರು, ಶಿಲ್ಪ ಶೆಟ್ಟಿ. ಸೊ ಇಲ್ಲೆಲ್ಲ ಕಾರೆಲ್ಲ ಪಾರ್ಕಿಂಗ್ ಮಾಡಿದ್ದಾರೆ. ಅಲ್ಲಿ ನಮ್ಮ ಚಿಕ್ಕ ಹುಡುಗರೆಲ್ಲ ಇಲ್ಲಿ ಆಟ ಆಡ್ತಿದ್ದಾರೆ. కళ్ళ కనిపెట్టి చూడు. చూద్దాంలే. అయిపోలే మండి ఏడతారు. చూడు చూడండి, తినాలా తుళ్ళ కూర తినాలా ఊరికి ఎక్కి పో చూడాల. మా సార్ చూడు చూడ. ಸೊ ಇವಾಗ ಇನ್ನು ಚಿಕನ್ ತಗೊಂಬರಕ್ಕೆ ಹೋಗಿದ್ದಾರೆ. ಇನ್ನು ಪೂಜೆ ಮಾಡಿಸ್ಕೊಂಡು ಬರಬೇಕು. ಇವಾಗ ತರಕಾರಿ ಎಲ್ಲ ಹೆಚ್ಚುತ್ತಾ ಇದ್ದಾರೆ. ತರಕಾರಿ ಹೆಚ್ಚಿಬಿಟ್ಟು ಇಲ್ಲಿ ಚಿಕನ್ ಬರೋಷ್ಟರಲ್ಲಿ ರೈಸ್ ಮಾಡೋಣ ಅಂತ. అంటే ರೈಸಾ ರೈಸ್ಗೆ ಇಟ್ಟಿದ್ದಾರೆ. ಇನ್ನೇನು ಸ್ವಲ್ಪ ಹೊತ್ತು ರೈಸ್ ಆದರೆ ಚಿಕನ್ ಸಾಂಬಾರು ಫ್ರೈ ಮಾಡ್ತಾರೆ. ಆಂಟಿ ಅವ್ರದ್ದು ಆಲ್ರೆಡಿ ಚಿಕನ್ ಬಂದಿದೆ. ಆಲ್ರೆಡಿ ಚಿಕನ್ ಫ್ರೈ ಆಗ್ತಾ ಇದೆ. ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ಆಂಟಿ. ತುಂಬ ಫಾಸ್ಟ್ ಇದ್ದಾರೆ. ಇನ್ನು ಯಾರ್ದು ಬಂದಿಲ್ಲ ಚಿಕನ್, ಆಲ್ರೆಡಿ ಇವ್ರು ಬಂದ್ಬಿಟ್ಟಿದೆ. ನಾವು ಪ್ರತಿ ವರ್ಷವೂ ಕೂಡ ಆವಾಗ
ವರ್ಷ ನಾವು ಇಲ್ಲಿ ಬಂದು ದೇವ್ರ ಪ್ರಸಾದ ಮಾಡ್ಕೊಂಡು ತಿಂದ್ಬಿಟ್ಟು ಅಂದರೆ ತುಂಬ ವರ್ಷಗಳಿಂದ ಎಲ್ಲರೂ ಊರವರೆಲ್ಲ ಬರ್ತಿದ್ರು. ಸೊ ಇವಾಗ ಯಾರು ಕೂಡ ಜಾಸ್ತಿ ಬರಲ್ಲ, ಒಂದು 3-4 ಮನೇಲಿ ಬರ್ತಾರೆ ಅಷ್ಟೇ ಮಾಡ್ಕೊಂಡು ಹೋಗೋಕ್ಕೆ. ಇಲ್ಲೇ ದೇವರಿಗೆ ಕೊಯ್ಕೊಂಡು ಹೋಗ್ಬಿಟ್ಟು ಮನೇಲೇ ಮಾಡ್ಕೊಂಡು ತಿಂತಾರೆ. ಸೊ ಆವಾಗ ಚೆನ್ನಾಗಿತ್ತು. ನೋಡಿ ಬರ್ತಾ ಇದ್ದಾರೆ ಎಲ್ಲರೂ. బాగుండదు అన్నీ ಹಾಯ್ ಸೇವಿ ಪಿಕ್ಕಿ. ಸೊ ಇವಾಗ ಚಿಕನ್ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಇದು ಫಾರಮ್ಮು, ಅದು ಬೈಲರು. ಇದು ಬೈಲರ್, ಇದು ಬೈಲರ್, ಇದು ಫಾರಮ್. ಸೊ ನಾವಿವಾಗ ಮೀನ್ ಫ್ರೈ ಸೊ ಇವಾಗ ಆರ್ಡ್ರ್ ಮಾಡಿದ್ದೀವಿ, ಬರೋ ತನಕ ವೆಯ್ಟ್ ಮಾಡೋದು. ಶೆಕೆ ಕ್ರಿಸ್ಪಿ ಆಗಿದೆ. ಫಿಶ್ ಅಂತೂ ಚೆನ್ನಾಗಿತ್ತು ತಿನ್ನೋಕ್ಕೆ. ನೀವು ಯಾವಾಗಾದರೂ ವಿಸಿಟ್ ಮಾಡಿದಾಗ ಮಾರಿಕನ್ವೇಲಿ ಫಿಶ್ ತಿನ್ನಿ. ಹೇಗಿದೆ ನೋಡಿ. ಫಿಶ್ ನನಗೇನು ತಿನ್ನಕ್ಕೆ ಬರಲ್ಲ, ಆದರೂ ತಿಂದಿದ್ದೀನಿ. ಚಿಕನ್ ಸಾಂಬಾರ್ ಇವಾಗ ರೆಡಿ ಆಗ್ತಾ ಇದ್ದೀವಿ. ವಾವ್, ಕ್ರಿಸ್ಪಿ ಆಗಿದೆ. ಹಾಫ್ ಅನ್ ಅವರ್ ಆಗುತ್ತೆ. ಟೇಸ್ಟಿಯಾಗಿ ಹಾಂ, ಹೆವಿ ಮಾಡ್ತಾರೆ ಚಿಕನ್. ಟೇಸ್ಟಿಯಾಗಿ ಹೆವಿ ನೋಡಿ. ಇಲ್ಲಿ ಶೈಲಕ್ಕ ಅವರು ಕಲ್ಲಂಗಡಿ ಹಣ್ಣು ಕೊಯ್ತಾ ಇದ್ದಾರೆ. ಕೂತಿದಾರಲ್ಲ, ಕಲ್ಲಂಗಡಿ ಹಣ್ಣು ಕೊಯ್ತಿದಾರಲ್ಲ, ಅಲ್ಸು ಅವರು ನಮ್ಮ ಫ್ರೆಂಡು. ನೋಡ್ರಿ, ನಾವು ಒಂದತ್ತು ಇಟ್ಕೊಂಡು ದೇವ್ರ ಪ್ರಸಾದ ಮಾಡ್ದಕ್ಕೆ ಹೊಟ್ಟೆ ಉಟ್ಕೊಂಡು ಕಲ್ಲಂಗಡಿ ಹಣ್ಣು ಕೊಡ್ತಿದ್ದಾರೆ. ಒಂದತ್ತು ತಿರ್ಸ್ತಿದ್ದಾರೆ ಅವ್ರು ಶೈಲನ್ನವ್ರಿಗೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ರಿ, ಕಮೆಂಟ್ಸ್ ಕಲ್ಲಂಗಡಿ ಹಣ್ಣು ನೋಡಿ ಹೆಂಗ್ ತಿಂತಾ ಇದ್ದಾರೆ, ಸುರ್ ಅಂತ. ಹೇಳಿ ಕಲ್ಲಂಗಡಿ ಹಣ್ಣು ತಿಂತು. ತುಂಬಾ ಬಿಸಿಲು, ಅದಕ್ಕೆ ಕಲ್ಲಂಗಡಿ ಹಣ್ಣು ತಿಂತಿದ್ದೀವಿ. ನನಗೆ ಫೇವ್ರೆಟ್ ಫ್ರೂಟ್ ಇದೆ ಅದು. ಚಿಕನ್ ಚಿಕನ್ ಫ್ರೈ, ಚಿಕನ್ ಸಾಂಬಾರ್. ಸೊ ಊಟ ಎಲ್ಲ ಆದಮೇಲೆ ಪೆಪ್ಸಿ ಕುಡಿತಾ ಇದ್ದೀನಿ. ಮಳೆಯಲ್ಲಿ ನಿಂತಾ ಇದೆ ಕ್ಯಾಮ್ರಾ. ಕ್ಯಾಮ್ರಾ ಸೊ ಫುಲ್ಲು ಜೋರಾಗಿ ಬರ್ತಾ ಇದೆ ಮಳೆ. ನಾವು ಸ್ವಲ್ಪ ನಂದಿದ್ದೀವಿ, ನನ್ನ ತಮ್ಮ. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.